ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನು ಇವತ್ತು ಹೊಸ ರೆಸಿಪಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ಇವತ್ತು ಮಾಡ್ತಕ್ಕಂಥ ರೆಸಿಪಿ ಏನಪ್ಪ ಅಂತಂದರೆ ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ಪೂರಿಗೆ ಎಲ್ಲದಕ್ಕೂ, ರೊಟ್ಟಿಗೆ ಎಲ್ಲದಕ್ಕೂ. ಸೊ ಏನಪ್ಪ ಅಂತಂದರೆ ಗ್ರೀನ್ ಪೀಸ್ ಮಸಾಲ. ಈ ಗ್ರೀನ್ ಪೀಸ್ ಈಗ ಸೀಸನು ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇಲ್ಲೊಂದು ಬಟ್ಲು ಗ್ರೀನ್ ಪೀಸ್ ತೊಗೊಂಡಿದ್ದೀನಿ, ಹಸಿ ಬಟಾಣಿ ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದೆರಡು ಸ್ಪೂನಷ್ಟು, ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ನೋಡಿ, ಇದೆಲ್ಲ ಮಸಾಲ ಉರಿಲಿಕ್ಕಿದೆ. ಒಂದೆರಡು ಟೊಮೊಟೊ, ಒಂದೆರಡು ಈರುಳ್ಳಿ ಚಿಕ್ಕದು, ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ, ಒಂದೆರಡು ಹಸಿಮೆಣಸಿನಕಾಯಿ. ಸೊ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ, ಏಕೆಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಲಿಕ್ಕಿದೆ. ಹಾಗಾಗಿ ಸೊ ಖಾರ ನೋಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಮತ್ತು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಈ ಎರಡು ಆಪ್ಷನಲ್, ಇದು ಮುರಿಯುವಾಗ ಹಾಕ್ಕೊಳ್ಳೋಕ್ಕೆ. ಇಷ್ಟರಲ್ಲೇ ಸಹ ಹುರಿದು ಸಹ ಮಸಾಲ ರುಬ್ಬಿ ಮಾಡ್ಬೋದು. ಸೊ ಇದೆರಡು ಹಾಕಿದರೆ ಡಬಲ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಹುರ್ಕೊಂಡು ಬರೋಣ ಬನ್ನಿ. ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ ಹುರ್ಕೊಳ್ಳೋಕ್ಕೆ. 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ, ಒಂದು ಏಲಕ್ಕಿ ಹಾಕ್ಕೊಳ್ತೀನಿ, ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಚಕ್ಕೆ, ಜಾಸ್ತಿ ಬೇಡ, ಸ್ವಲ್ಪ ಸಾಕು, 2 ಲವಂಗ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇವನ್ನೆಲ್ಲ ತೊಗೊಂಡಿದ್ದೆ ಅಲ್ವಾ. ಸೊ ಇದನ್ನು ಈರುಳ್ಳಿ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ, ಶುಂಠಿ, 2 ಹಸಿಮೆಣಸಿನ್ಕಾಯಿ. ಇದು ಖಾರ ಇಲ್ಲ, ಆಪ್ಷನಲ್ ಹಸಿಮೆಣಸಿನ್ಕಾಯಿ, ಯಾಕೆಂದರೆ ಖಾರದ ಪುಡಿ ಹಾಕ್ತಿರಲ್ವ. ಸೊ ಬೇಕಾದರೆ ಬರೀ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಬೋದು. ಓಕೆ, ಮತ್ತು 2 ಟೊಮೆಟೊ ದೊಡ್ಡದು. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಓಕೆ ಫ್ರೆಂಡ್ಸ್, ಇದು ಸಾಫ್ಟ್ ಆಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಹುರಿದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕಿದೆ. ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಪ್ರೊಸೀಜರು. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಗ್ರೇವಿ ಒಗ್ಗರಣೆ ಹಾಕುವಾಗ್ಲೇ ಇದನ್ನು ಬಟಾಣಿನ, ಹಸಿ ಬಟಾಣಿ ಅಲ್ವಾ, ಬೇಗ ಬೆಂದ್ಬಿಡುತ್ತೆ. ಹಾಗೆ ಬೇಯಿಸ್ಕೊಳ್ತೀನಿ. ಸೊ ನಿಮಗೇನು ಸಾಫ್ಟಾಗಿ ಬೇಕು ಅಂದರೆ ಬೇಕಾದರೆ ಕುಕ್ಕರಲ್ಲಿ ಒಂದು ವಿಜಲ್ ತೊಗೊಂಡು ಬನ್ನಿ, ಇಲ್ಲಾಂದರೆ ಹಾಗೇನೇ ಒಗ್ಗರಣೆ ಹಾಕುವಾಗ ಬೇಯಿಸ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ, ಏಕೆಂದರೆ ಗ್ರೇವಿ ಹೇಗೂ ಕುದಿಸ್ತೀವಲ್ವ, ಹಸಿ ಬಟಾಣಿ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಓಕೆ, ಇದು ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿ. ಓಕೆ, ಇದ್ರ ಜೊತೆಗೇ ನಾನು ಬಾದಾಮಿ ತೊಗೊಂಡಿದ್ದಲ್ವ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಸಹ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಫ್ಟ್ ಆಗಲಿ ಇದು, ಟೊಮೊಟೊ ಅದೆಲ್ಲ, ಈರುಳ್ಳಿ ಅದೆಲ್ಲ. ಆಯಿಲ್ನ ಸ್ವಲ್ಪನೇ ಹಾಕ್ಕೊಳ್ಳಿ ಉರಿಲಿಕ್ಕೆ, ಚೆನ್ನಾಗಿದು ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಚೆನ್ನಾಗಿದ್ದನ್ನು ಹಾಕ್ಕೊಂಡ್ಬಿಟ್ಟು ಕಸೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡೋಣ. ಓಕೆ, ಇದೇ ಸಮಯದಲ್ಲಿ ಕೊಬ್ಬರಿನೂ ಸಹ 2 ಸ್ಪೂನು ಕೊಬ್ಬರಿ ತೊಗೊಂಡಿದ್ದೆ, ಒಣ ಕೊಬ್ಬರಿ, ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡೋಣ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಂಡು ಬರೋಣ. ಇದಿಷ್ಟಿನ ಪ್ರೊಸೀಜರು, ತುಂಬಾ ಈಸಿ, ಬೇಗನೆ ಆಗುತ್ತೆ. ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೋದು ಈ ಗ್ರೇವಿನ. ಸೊ ಇದೆಲ್ಲಕ್ಕೂ ಸಹ ಕಾಂಬಿನೇಷನ್ ಆಗುತ್ತೆ, ರೈಸ್ಗೆ, ಜೀರಾ ರೈಸ್ಗೆ, ಆಮೇಲೆ ಪಲ್ಯ, ಇದು ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಪ್ರತಿಯೊಂದಕ್ಕೂ ಸಹ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಗ್ರೀನ್ ಪೀಸ್ ಮಸಾಲ ಅಷ್ಟೇ ಟೇಸ್ಟಾಗಿರುತ್ತೆ. ಖಂಡಿತ ಒಮ್ಮೆ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಸೊ ಇದು ಬಾದಾಮು ಮತ್ತು ಕೊಬ್ಬರಿ ಆಪ್ಷನಲ್ಲು, ಸೊ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಓಕೆ ಫ್ರೆಂಡ್ಸ್, ನೋಡಿ ಇದು ತಣ್ಣಗಾಗಲಿ, ಫ್ರೈ ಆಗಿದೆ. ಸೊ ಈ ಥರ ಸಾಫ್ಟ್ ಆಗಿ ಮುರಿದ್ರೆ ಸಾಕು. ಸೊ ಇದನ್ನು ಆಫ್ ಮಾಡ್ಕೊಳ್ತೀನಿ ನಾನು ಫ್ಲೇಮ್ನ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ನನ್ನ ನೆಕ್ಸ್ಟ್ ಪ್ರೊಸೀಜರ್ನ ನಾನು ನಿಮಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ತಣ್ಣಗಾಗಿದೆ. ಸೊ ಇದೆಲ್ಲ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ರುಬ್ಕೊಂಡು ಬರ್ತೀನಿ. ಇಷ್ಟೇ, ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಈ ರುಬ್ಕೊಳ್ಳೋದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಓಕೆ, ಇದಿಲ್ಲಿ ಇರಲಿ. ನೆಕ್ಸ್ಟ್ ಪ್ರೊಸೀಜರ್ ಬಂದು ನೋಡಿ, ಇಲ್ಲಿ ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ, ಸ್ವಲ್ಪ, ಯಾಕೆಂದರೆ ಉರಿಲಿಕ್ಕೂ ಸ್ವಲ್ಪ ಹಾಕಿರ್ತೀರ. ಈಗ ಸ್ವಲ್ಪ ಆಮೇಲೆ ಬೆಣ್ಣೆ ಹಾಕ್ಲಿಕ್ಕಿದೆ, ಹಾಗಾಗಿ ನೋಡ್ಕೊಂಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತೀನಿ. 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಓಕೆ, ಈ ಗ್ರೀನ್ ಪೀಸ್ ಇತ್ತಲ್ವ, ಸೊ ಇದರಲ್ಲೇ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ, ಆಗ ಬೇಗ ಬೇಯುತ್ತೆ. ಹಾಗಾಗಿ ಚೆನ್ನಾಗಿ ಓಕೆ ಫ್ರೆಂಡ್ಸ್, ನೋಡಿ ಇದನ್ನು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಆಯಿಲಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಟಾಣಿ, ಹಸಿ ಬಟಾಣಿ, ಇದು ಬೇಗನೆ ಬೆಂದೋಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಇದಕ್ಕೀಗ ನಾನು ರುಬ್ಕೊಂಡು ಬಂದಿದ್ದೆ ಅಲ್ವಾ, ಈ ಮಸಾಲನ ಆ್ಯಡ್ ಮಾಡ್ತೀನಿ. ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಓಕೆ, ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡ್ತೀನಿ, ಒಂದು 1/2 ಟೀ ಸ್ಪೂನಷ್ಟು. ಏಕೆಂದರೆ ಆಲ್ರೆಡಿ ಹಸಿಮೆಣಸಿಕಾಯಲ್ಲೂ ಖಾರ ಇರುತ್ತೆ, ಶುಂಠಿನಲ್ಲೂ ಖಾರ ಇರುತ್ತೆ, ಬೆಳ್ಳುಳ್ಳಿನಲ್ಲೂ ಖಾರ ಇರುತ್ತೆ. ಸೊ ಖಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ತುಂಬ ಖಾರ ಇದೆ, ಹಾಗಾಗಿ 1/2 ಟೀ ಸ್ಪೂನು ಹಾಕ್ಕೊಳ್ತೀನಿ. ಖಾರ ಇಲ್ಲ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಓಕೆ, ಇದಕ್ಕೀಗ ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ನೋಡಿ ಕಡಿಮೆ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಓಕೆ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೀಗೆ ನೀರೇನು ಹಾಕ್ಕೋಬೇಡಿ, ಸ್ವಲ್ಪ ಈ ಬಟಾಣಿ ಜೊತೆಗೆ ನೀರು ಮಸಾಲ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಬೇಕಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಾಗೆ ಫ್ರೈ ಹಾಕ್ಬಿಡ್ತೀನಿ. ಓಕೆ, ಈ ಮಸಾಲನ ಚೆನ್ನಾಗಿ ಬಟಾಣಿ ಎಳ್ಕೊಡ್ಲಿ. ಸೊ ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ, ಹಾಗೇ ನೋಡ್ಬಿಟ್ಟು ಬಿಡಿ, ಚೆನ್ನಾಗಿ ಬೆಂದ್ಕೊಳ್ಳಿ. ಸ್ವಲ್ಪ ಏನು ನೀರು ಆ್ಯಡ್ ಮಾಡಬೇಡಿ, ಮಸಾಲ ಹಾಕ್ಬಿಟ್ಟು ಬಟಾಣಿಗೆ ಹಾಗೆ ಬಿಟ್ಬಿಡಿ, ಏನು ಮಾಡೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಇದು ಚೆನ್ನಾಗಿ 1-2 ಕುದಿ ಚೆನ್ನಾಗಿ ಕುದಿಸಿ ಆಗ ಮಂದ ಬರುತ್ತೆ, ಸಾಕಾಗುತ್ತೆ. ತಣ್ಣಗಾದರೆ ಗಟ್ಟಿಯಾಗುತ್ತೆ, ಚೆನ್ನಾಗಿದೆ. ಓಕೆ, ಈಗ ಎಂಡಿಂಗಲ್ಲಿ ನಾನು ಮೀಡಿಯಮ್ ಊರಿನೇ ಇಟ್ಕೊಳ್ಳಿ. 1 ಸ್ಪೂನಷ್ಟು ಹಸಿ ಬೆಣ್ಣೆ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಬೆಣ್ಣೆ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಟಾಣಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ. ಓಕೆ, ಈ ಮೆಥಡಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಹೊಸ ರೆಸಿಪೀಸ್ ಎಲ್ಲ ಡಿಸ್ಕ್ರಿಪ್ಷನ್ಸ್ ಇರುತ್ತೆ, ಖಂಡಿತ ಒಮ್ಮೆ ನೋಡಿ. ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಶೇರ್ ಮಾಡ್ತಾರೆ ನಮ್ಮ ರೆಸಿಪೀಸ್ನ ಎಲ್ಲರೂ ನೋಡಲಿ, ಮತ್ತು ಹೇಗೆ ಬಂತು ಅಂತ ನನಗೆ ಹೇಳಿ. ಓಕೆ, ನೆಕ್ಸ್ಟ್ ರೆಸಿಪಿನಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.